ರೆಡಿನಾ ಮೈ ಲವ್ಲಿ ಸಿಸ್ಟರ್? ಓ ಎಸ್, ನಾವ್ ಯಾವಾಗ್ಲೂ ರೆಡಿ ಮೈ ಸ್ವೀಟ್ ಬ್ರದರ್. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ತರ ಆಗ್ಬಿಟ್ಟಿದ್ಯಾ, ಆದ್ರೂ ಬುದ್ಧಿ ಮಾತ್ರ ಅಷ್ಟೇ ಇದೆ. ನೋಡು, ಹಿಂಗೆಲ್ಲ ರೇಗ್ಸಿದ್ರೆ ನನ್ ರಾಖಿ ಎಲ್ಲ ಕಟ್ಟಲ್ಲ. ಹೋಗು. ಆಯ್ತಾಯ್ತು, ಫಸ್ಟ್ ಕಟ್ಟು, ಆಮೇಲೆ ರೇಗಿಸ್ತೀನಿ. ನೋಡಿ ಅದಕ್ಕೆ ಹೆಂಗೆ ರೇಗಿಸ್ತಾನ. ನನ್ನನ್ ಮಧ್ಯ ಎಳಿಬೇಡ. ನೀವ್ ಅಣ್ಣ ತಂಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಹಾಕೊಳ್ಳಿ. ಕಟ್ಟೆ ಅದೆಷ್ಟು ಮಾತಾಡ್ತೀಯ? ಆಯ್ತು. ಸುಮ್ನೆ ಇರೋ. ಇಲ್ಲೂ ನಿಂದು. ಆಯ್ತಾಯ್ತು, ಸಾರಿ ಕಟ್ಟು. ಗುಡ್ ಬಾಯ್. ಒಂದ್ ನಿಮಿಷ, ಶರ್ಟ್ ಏನೋ ಸರಿ ಹೋಗ್ತಿಲ್ಲ ಅನ್ಸುತ್ತೆ. ಐ ಹೇಟ್ ಯು. ಸ್ಟ್ಯಾಚು. ಹ್ಯಾಪಿ ರಕ್ಷಾ ಬಂಧನ್. ತುಂಬಾ ಚೆನ್ನಾಗಿದೆ. ಅಪ್ಪ ದೇವ್ರೆ, ನಮ್ಮ ಅಣ್ಣಗ್ ಒಳ್ಳೆ ಬುದ್ಧಿ ಕೊಡಪ್ಪ. ಕೇಳಿ ನಂಗೆ ಚಾಕ್ಲೇಟ್ಸ್ ತಂದು ಕೊಡ್ಬೇಕು, ಎಲ್ಲ ಕೊಡ್ಬೇಕು ಆಯ್ತಾ? ಕೊಡ್ತೀನಿ. ನಂಗೂ ಅಷ್ಟೇ. ತಗೋ ಸ್ವೀಟ್ ತಿನ್ಸು. ಹೀಗೆ ಸ್ವೀಟ್ ಆಗಿರೋ ಯಾವಾಗ್ಲೂ, ಆಯ್ತಾ? ಸರೆ ಸಗರೆ ಮಗ ಪರೆ ಸರೆ ಸಗರೆ ಮಗ ಪರೆ ಪಾಪ ಸರೆ ಸರಿ ದಾನಿದ ಪ್ರಣತಿ, ಆಶೀರ್ವಾದ ತಗೋ. ಆಯ್ತು, ಬ್ಲೆಸ್ ಮೀ. ಹಲೋ, ಏನಿದು? ಕರೆಕ್ಟ್ ಆಗಿ ನಮಸ್ಕಾರ ಮಾಡು. ಆಯ್ತು. ಹಂಗೆ 100 ಕಾಲ ಸುಖವಾಗಿ ಬಾಳು. ಒಂದು ಕ್ರಿಕೆಟ್ ಟೀಮ್ ಕಟ್ಬೇಕು, ಅಷ್ಟು ಮಕ್ಕಳನ್ನ ಎತ್ಕೊಡು. 2 ಟೀಮ್ ಇದ್ರೆ ನಿಂಗೆ ಏನಾದ್ರು ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇಲ್ಲ. ಒಂದು ಮೆನ್ಸ್ ಟೀಮು, ಇನ್ನೊಂದು ವುಮೆನ್ಸ್ ಟೀಮ್. ಹಲೋ, ಅದೆಲ್ಲ ಸಾಧ್ಯ ಇಲ್ಲಪ್ಪ. ಆದ್ರೆ ಒಂದ್ ಗಂಡು ಒಂದ್ ಹೆಣ್ಣನ್ನ ಎತ್ಕೊಡ್ತೀನಿ. ಒಮ್ಮೆಕೆನೆಲ್ಲ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಮಿಸ್ಟರ್ ಲಕ್ಕಿ ಅವ್ರೆ. ಮಕ್ಳನ್ನ ಜೆರಾಕ್ಸ್ ಕಾಪಿ ತೆಗಿಯಕ್ಕಾಗತ್ತಾ? ಮತ್ತೆ 2 ಟೀಮ್ ಮಕ್ಳನ್ನ ಎತ್ಕೊಡಕ್ಕಾಗತ್ತಾ? ಹೌದು, ಆಕ್ಚುಲ್ ಮ್ಯಾಟರೇ ಮರ್ತೋಗ್ಬಿಟ್ಟೆ. ಗಿಫ್ಟ್ ಎಲ್ಲ ನಂದು. ಓ ಸಾರಿ, ಮರ್ತೇ ಬಿಟ್ಟಿದೆ. ನಿನಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಇದೆ, ಕೊಡ್ತೀನಿ. ಹೌದಾ? ಏನು ಇದು? ನೋಡಿ ಅದಕ್ಕೆ. ನಿನಗೆ ಗಿಫ್ಟೇ? ಹ್ಞೂ, ನಾನೇನ್ ಚಿಕ್ಕ ಹುಡ್ಗಿ ನೋಡು. ನೀನ್ 10 ರೂಪಾಯಿ ಕೊಟ್ಟಿದ ತಕ್ಷಣ 50 ಪೈಸೆ ಚಾಕ್ಲೇಟ್ ತಗೊಂಡ್ ಬರೋದಕ್ಕೆ. ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ? ಇನ್ನೇನು ಕೊಡ್ಲಿ? ನೋಡು, ನೀನ್ ನಂಗೆ ಸುಮ್ನೆ ಈಗ ಆಟ ಆಡಿಸ್ಬೇಡ. ನೀನ್ ಪರ್ಸ್ ಕೊಡು, ನಾನೇ ತಗೋತೀನಿ. ಪರ್ಸಲ್ಲೆಲ್ಲ ಕ್ಯಾಶ್ ಇಲ್ಲ. ಈ ಕ್ಯಾಶ್ ಇಲ್ಲ ಅಂತ ಜಾರ್ಕೊಳಕ್ ಆಗಲ್ಲ. ಫೋನ್ ಇದೆಯಲ್ಲ, ನನಗೆ ಟ್ರಾನ್ಸ್ಫರ್ ಮಾಡು. ಸುಮ್ನೀರ್ ಪ್ರಣತಿ, ಟ್ರಾನ್ಸ್ಫರ್ ಎಲ್ಲ ಮಾಡಕ್ಕಾಗಲ್ಲ. ಸರಿ ಬಿಡು, ನಿನಗೋಸ್ಕರ ಒಂದು 1000 ಟ್ರಾನ್ಸ್ಫರ್ ಮಾಡ್ತೀನಿ. 1000 ಎಲ್ಲ ಏನ್ ಬರುತ್ತೋ? ಒಂದ್ ಡ್ರೆಸ್ ಕೂಡ ಬರಲ್ಲ. ನಂಗೆ 10,000 ಬೇಕು ಅಷ್ಟೇ. 10,000? ಅಷ್ಟೆಲ್ಲ ಬೇಡ. ನಂಗೆ ಒಂದ್ 50,000 ಮಾಡಿದ್ರೆ ಸಾಕು. 10,000ನೇ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ, 50,000 ಕೇಳ್ತಾ ಇದ್ದೆ. ಒಂದು 10,000 ಟ್ರಾನ್ಸ್ಫರ್ ಮಾಡ್ತೀನಿ, ಸಾಕು. ಏನೇ ಮಾಡ್ತಿದ್ಯಾ? ನೀನೇ ಟ್ರಾನ್ಸ್ಫರ್ ಮಾಡ್ತಿದ್ಯಾ ಅಲ್ಲಿ? ಹೌದು, ನನ್ನ ಇಷ್ಟ. ಫೋನ್ ಕೊಡು. ನಾನ್ ನಿಂಗೆ ಎಷ್ಟ್ ಕೊಡಕ್ ಹೇಳ್ದೆ? ನೀನು 50,000 ಕೇಳಿದೆ. ನೀನ್ ನಂಗೆ ಎಷ್ಟ್ ಕೊಡ್ತೀನಿ ಅಂದೆ? 10,000. ರುಕು ಬೇಡ, 25,000 ಟ್ರಾನ್ಸ್ಫರ್ ಮಾಡ್ಕೊಂಡೆ. 50-50 ಇರೋ. ಎಲ್ಲ ಇವಳ. ಸರಿ ಬಿಡು, ನೀನ್ ಖುಷಿಯಾಗಿದ್ಯಲ್ಲ, ಅದು ಸಾಕು. ಥ್ಯಾಂಕ್ಸ್ ಅಣ್ಣ. ಅಣ್ಣ, ನಿಂಗ್ ಗೊತ್ತಾ, ಯಾವತ್ತೂ ನಂಗೆ ನಿನ್ನ ಸ್ವಂತ ಅಣ್ಣ ಅಲ್ಲ, ಚಿಕ್ಕಪ್ಪನ ಮಗ ಅಂತ ಅನ್ಸೇ ಇಲ್ಲ. ಅನ್ನಿಸ್ಲೂಬಾರ್ದು, ಅನ್ಕೊಳ್ಳೂಬಾರ್ದು. ಅಕಸ್ಮಾತ್ ಏನಾದ್ರು ಅನ್ಕೊಂಡ್ರೆ ನಾನು ನಿನ್ಗೆ ಏನ್ ಮಾಡ್ತೀರಾ ಸರ್? ಕಪ್ಪಾಳ ಕೊಡ್ದು ನಾನೇ ನಿಮ್ಮ ಅಣ್ಣ ಅಂತ ಹೇಳ್ತೀನಿ. ನಿನ್ ಸಪೋರ್ಟ್ ಯಾವಾಗ್ಲೂ ಇದೆ ಕಣೋ. ಇಂತ ಒಳ್ಳೆ ಅಕ್ಕೆ, ಒಳ್ಳೆ ಅಣ್ಣ ಸಿಕ್ಕಿದ್ದಾರೆ. ಎಷ್ಟೊಂದ್ ಜನ ಮದ್ವೆ ಆಗಿದ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ. ನೀನು ಚೇಂಜ್ ಆಗಿದ್ಯಾ, ಆದ್ರೆ ಒಳ್ಳೇದಕ್ಕೆ. ಹುಚ್ಚಿ, ಮದ್ವೆ ನೆಪ ಮಾಡ್ಕೊಂಡು ಹೆಣ್ಮಕ್ಳು ಬದ್ಲಾಗ್ತಾರೆ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಬದ್ಲಾಗೋದು ಗಂಡ್ಮಕ್ಳೇ. ಏನು ಬದ್ಲಾಗಲ್ಲ. ತಂಗಿ ತಂಗಿನೇ, ಹೆಂಡತಿ ಹೆಂಡತಿನೇ, ಅಮ್ಮ ಅಮ್ಮನೇ. ಅವ್ರವ್ರ ಸ್ಥಾನ ಅವ್ರವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ.
ಖುಷಿಯಾಗಿರು. ದತ್ತ ಜಾಗಿಂಗ್ ನಿಂದ ಬಂದ? ಪ್ರಾಕ್ಟೀಸ್ ಮಾಡಿ ಏನ್ ಮಾಡ್ಬೇಕು ಮಾವ ಅವರು? ಕಬಡ್ಡಿ ಲೀಗಲ್ಲಿ ಆಡ್ಬೇಕಾ ಇಲ್ಲ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡ್ಬೇಕಾ? ಬೆಳಗ್ಗೆ ನನ್ಗೇನಾದ್ರೂ ಹೆಲ್ಪ್ ಮಾಡ್ತಾರಾ? ಇಲ್ವಲ್ಲ. ಎಷ್ಟೊತ್ತಾದ್ರೂ ಹೇಳಿ, ನಾನಂತೂ ತಲೆ ಕೆಡಿಸ್ಕೊಳಲ್ಲ. ಜಗಳ ಏನಾದ್ರು ಆಡಿದ್ರ? ಇಲ್ಲ ಮಾವ, ಹಾಗೇನು ಇಲ್ಲ. ಹೋಗಿ ಎಪ್ಸವನನ್ನ. ಸರಿ. ಇಷ್ಟೊತ್ತಾದ್ರೂ ಬೆಡ್ಶೀಟ್ ಹೊತ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ. ರೀ ರೀ ಎದ್ದೇಳಿ, ಪ್ರಾಕ್ಟೀಸಿಗೆ ಟೈಮ್ ಆಯ್ತು. ಪ್ರಾಕ್ಟೀಸಿಗೆ ಟೈಮ್ ಆಯ್ತು, ಹೋಗಲ್ವಾ? ಸ್ವಲ್ಪ ಸುಸ್ತು, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸುಸ್ತಾಗ್ತಿದ್ಯಾ? ಮೈಗೆಲ್ಲ ಬಿಸಿ ಇದೆ, ಜ್ವರ ಬಂದಿದೆ ದತ್ತ ಅವ್ರೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಏಳಿ ಮೇಲೆ, ಎದ್ದೇಳಿ ಮೇಲೆ. ಹಾಸ್ಪಿಟ್ಲಿಗೆ ಹೋಗೋಣ, ಬೇಗ ಹೊರಡಿ. ಹಾಸ್ಪಿಟಲ್ಗೆಲ್ಲ ಏನಕ್ಕೆ? ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸರಿ ಹೋಗುತ್ತೆ. ನೀವು ನಾನ್ ಹೇಳಿದ್ರೆ ಕೇಳಲ್ಲ. ಮಾವ ಮಾವ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಮ್ಮ ಮತ್ ಜಗಳ ಶುರು ಮಾಡ್ಕೊಳ್ರ? ಅಯ್ಯೋ ಇಲ್ಲ ಮಾವ, ನೋಡಿ ಜ್ವರ ಬಂದಿದೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದೀನಿ, ಬರಲ್ಲ ಅಂತಿದ್ದಾರೆ. ಏನು ಜ್ವರ ಬಂದಿದ್ಯಾ? ಜ್ವರ ಅಂದ್ರೆ ಈಗ ನನ್ಗೆ ಭಯ. ಮೊದ್ಲು ಆಸ್ಪತ್ರೆಗೆ ಹೋಗು. ಹೌದು ರೀ, ನೆಗ್ಲೆಕ್ಟ್ ಮಾಡ್ಬಾರ್ದು. ಬನ್ನಿ ಮೊದಲು ಡಾಕ್ಟರ್ ಹತ್ರ ಹೋಗಿ ಬರೋಣ. ಇಷ್ಟು ಬೇಗ ಯಾವ ಕ್ಲಿನಿಕ್ ತೆಗ್ದಿರುತ್ತೆ? ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ರೆ ಕೊಡು, ಸರಿ ಹೋಗುತ್ತೆ. ಪಿಂಕಿ, ಒಂದು ಗುಳಿಗೆ ಕೊಡಮ್ಮ. ಅದೇನಾದ್ರು ಕಡಿಮೆ ಆಗ್ಲಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು. ಮಾವ, ತಲೆನೋವು ಕೋಲ್ದಿದೆ, ಫೀವರ್ದೇ ಇಲ್ಲ. ಜ್ವರದಿಲ್ವಾ? ಗೀತಾ ಅವ್ರ ರೂಮಲ್ಲಿ ಇರ್ಬೇಕು ನೋಡು. ನೋಡಮ್ಮ, ನೋಡ್ಬಿಟ್ಟು ತಂದ್ಕೊಡು. ಮಾತ್ರೆ ತಗೋ, ರೆಸ್ಟ್ ತಗೋ. ಕಡಿಮೆ ಆಗಿಲ್ಲ ಅಂದ್ರೆ ಆಸ್ಪತ್ರೆ ಹೋಗು. ಕಟ್ ಮಾಡಿದ್ರು ಮಾಡ್ತಾನೆ ಇರ್ತಾರೆ. ಹಲೋ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಇರಮ್ಮ. ಏನೇ ಅಂತ ಕೊಳ್ಳೆ ಹೋಗೋ ಕೆಲ್ಸ? ಕಷಾಯ ಮಾಡ್ತಿದ್ದೀನಿ. ಯಾರಿಗೆ? ದತ್ತ ಅವ್ರಿಗೆ ಜ್ವರ ಬಂದಿದೆ, ಅದಕ್ಕೆ ಕಷಾಯ ಮಾಡ್ತಿದ್ದೀನಿ. ಅಯ್ಯೋ, ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗೋದಲ್ವಾ? ನಾನು ಹೇಳಿದ್ ನಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂತ, ಆದ್ರೆ ಅವ್ರೆ ಮಾತ್ರೆ ಕೊಡೋ ಸರಿ ಹೋಗುತ್ತೆ ಅಂದ್ರು. ಈಗ ಮಾತ್ರೆ ಕೊಟ್ಟಿದ್ದೀನಿ, ಯಾವ್ದಕ್ಕೂ ಇರ್ಲಿ ಅಂತ ಕಷಾಯ ಮಾಡ್ತಿದ್ದೀನಿ. ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಪಿಂಕಿ. ಅವನ್ ಮಾತನ್ ಕೇಳ್ಬೇಡ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಹೇಗೆ? ಜ್ವರದ ಕಾರಣದಿಂದ ಆಸ್ಪತ್ರೆ ಕರ್ಕೊಂಡು ಹೋಗು. ಹಾಗೆ ಮಕ್ಕಳು ಯಾಕೆ ಆಗಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಿಸ್ಬಿಡ್ಬಹುದು. ಏನು? ಅವ್ರಿಗೆ ಗೊತ್ತಿಲ್ದಾಗ ಪರೀಕ್ಷೆ ಮಾಡ್ಬೇಕಾ? ಸರಿ ಹೋಯ್ತು. ಅವತ್ತು ಚಿಕ್ಕತೆ ಕೈಲೇ ಹೇಳ್ಸಿದೀನಿ, ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಇನ್ ಗೊತ್ತಿಲ್ಲದೆ ಏನಾದ್ರೂ ನಾನು ಟೆಸ್ಟ್ ಮಾಡಿಸ್ತೆ ಅಂತ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಅಮ್ಮ, ಅವ್ರಿಗೆ ಈ ರೀತಿ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಳೋದು ಇಷ್ಟ ಆಗಲ್ಲ. ಇದೊಳ್ಳೆ ಕತೆ ಆಯ್ತು. ಯಾಕೆ ಇಷ್ಟ ಇಲ್ವೇ? ಯಾಕೆ ಅಂದ್ರೆ ಯಾರಿಗಾದ್ರೂ ಹಿಂಜರಿಕೆ ಇದ್ದೇ ಇರುತ್ತಲ್ವಾ, ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಹಾಗಂತ ನೀ ಸುಮ್ನೆ ಇದ್ಬಿಡ್ಬೇಡ. ಜ್ವರ ಅಂತ ಕರ್ಕೊಂಡು ಹೋಗು, ಪರೀಕ್ಷೆ ಮಾಡ್ಸು, ಗೊತ್ತಾಯ್ತಾ? ಮಿಸ್ ಮಾಡ್ಬೇಡ. ಸರಿ ನಮ್ಮ, ಹಾಗೆ ಮಾಡ್ತೀನಿ. ಮಾವ, ಯಾಕೆ ನೀವ್ ಒಬ್ರೇ ಕೂತಿದ್ದೀರಾ? ಉಳ್ದವರೆಲ್ಲ ಎಲ್ಲಿ ಹೋದ್ರು? ದತ್ತನ್ಗೆ ಜ್ವರ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀರ. ಕೆಮ್ಮು ಜ್ವರ ಅಂದ್ರೆ ನನಗೆ ಭಯ. ಭಯ ಪಡೋದ್ ಬೇಡ ಅನ್ಸುತ್ತೆ ಮಾವ. ವೈರಲ್ ಫೀವರ್ ಇರುತ್ತಷ್ಟೇ, ಇಂಥ ಟೈಮಲ್ಲಿ ಅದ್ ಮಾಮೂಲಿ. ಈಗೇನಮ್ಮ, ಯಾವುದೇ ಸಿಂಟಮ್ಸ್ ಇಲ್ಲದೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಗೊತ್ತೇ ಆಗಲ್ಲ. ಆದ್ರೂ ಅಂಥದ್ದೇನ್ ಆಗಿರಲ್ಲ ಬಿಡಿ.
ಏನು ಹಾಕಿದ್ದೆ ಆ್ಯಡ್ಗಳು ಹಾಕ್ತಾನೆ ಇರ್ತಾರೆ. ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಏನೋ. ಯಾಕೆ ಮಾವ ಆ್ಯಡ್ಗಳೆಲ್ಲ ನೋಡಲ್ವಾ ನೀವು? ಆ್ಯಡಲ್ಲಿ ನೋಡಕ್ ಏನಿರ್ತಮ್ಮ, ಒಂದಕ್ಕೊಂದು ಸಂಬಂಧ ಇರಲ್ಲ. ಈಗ ನಿಮ್ ಪ್ರಕಾರ ಒಂದು ಆ್ಯಡ್ ಅಂದ್ರೆ ಯಾವ ರೀತಿ ಇರ್ಬೇಕು ಹೇಳಿ ನಂಗೆ. ಜಾಹೀರಾತು ಹೇಗಿರ್ಬೇಕು ಗೊತ್ತಾ? ಅದನ್ನ ನೋಡಿದ ತಕ್ಷಣ ನಾವು ತಗೊಳ್ಳೋ ಹಾಗಿರ್ಬೇಕು. ಈಗಂತೂ ಕೆಲವೊಂದು ಜಾಹೀರಾತು ಮನೆ ಮಂದಿಗಳು ಕೂತ್ಕೊಂಡು ನೋಡೋಂಥದ್ದೇ ಅಲ್ಲ, ಹಾಗಿರುತ್ತೆ. ನಮ್ಮ ಕಾಲದಲ್ಲಿ ಬಟ್ಟೆಗೆ ಮಣ್ಣು ಹಚ್ಕೊಂಡ್ ಬಂದಿದ್ರೆ ಬೈತಿದ್ರು. ಈಗ ಮಣ್ಣು ಹಚ್ಕೊಂಡ್ ಬಂದ್ರೆ ಸೂಪರ್ ಅಂತಾರೆ ಜಾಹೀರಾತಲ್ಲಿ. ಯಾವುದೇ ಜಾಹೀರಾತು ತೋರಿಸಿದ್ರು ಜನಕ್ಕೆ ಅರ್ಥವಾಗಬೇಕು. ನೀನೊಬ್ನೇ ಮನೇಲಿರ್ತೀಯ, ಫ್ರೆಂಡ್ಸ್ ಎಲ್ಲ ಸೇರಿ ಸರ್ಪ್ರೈಸ್ ಕೊಡಕ್ಕೆ ಅಂತ ಮನೆಗೆ ಬರ್ತಾರೆ. ಫ್ರೆಂಡ್ಸ್ ಎಲ್ರು ಪಾರ್ಟಿ ಮಾಡೋಣ ಅಂತ ಫ್ರಿಡ್ಜ್ ಓಪನ್ ಮಾಡ್ತಾರೆ. ಆದ್ರೆ ನೋಡಿದ್ರೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನೂ ಇರಲ್ಲ. ಗೀತಾ, ನೀನೇನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾವ, ಜನರಿಗೆ ಏನ್ ಬೇಕು ಅಂತಾನೆ ತಿಳ್ಕೊಳ್ದೆ ಆ್ಯಡ್ ಮಾಡ್ಬಿಡ್ತಾರಲ್ಲ, ಯಾತಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗ್ ಬೇಕಾಗಿದ್ದನ್ನ ನಾವ್ ಯೋಚನೆ ಮಾಡ್ಬೇಕು, ನಮಗ್ ಬ್ಯಾಡ್ದಿದ್ದನ್ನ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ ಮಾವ, ಆದ್ರೆ ಇಂಥ ಅವಕಾಶ ಬಂದ್ರೆ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಿಮ್ಮಿಂದ ಕಲ್ತ್ಕೋತಾ ಇದ್ದೀನಿ. ನನ್ನಿಂದ ನೀನೇನ್ ಕಲಿಯೋದಿದೆಯಮ್ಮ? ನೀನ್ ಏನೇನೋ ಮಾತಾಡ್ತಾ ಇದೆಯಲ್ಲ. ಏನೇನೋ ಅಲ್ಲ ಮಾವ, ಇಷ್ಟರಲ್ಲೇ ನಾನು ಯಾತಕ್ಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿಯಮ್ಮ, ಪಿಂಕಿಗೆ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಏನಂದ್ರಂತ ಕೇಳು. ಸರಿ ಮಾವ, ಮಾಡ್ತೀನಿ. ಯಾವ್ದಾದ್ರು ಕ್ಲಿನಿಕ್ಗೆ ಹೋಗ್ಬೋದಿತ್ತು, ಹಾಸ್ಪಿಟಲ್ಗೆಲ್ಲ ಏನಕ್ಕೆ? ಜ್ವರಕ್ಕೆ? ದತ್ತ ಅವ್ರೆ, ಜ್ವರ ಬಂದಿರೋದು, ಕ್ಲಿನಿಕ್ ಹೋದ್ರೆ ಆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಆ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತೆ ನಾವು ನರ್ಸಿಂಗ್ ಹೋಮ್ಗೆ ತಾನೇ ಬರ್ಬೇಕು. ಅದಕ್ಕೆ ಎರಡೆರಡು ಕೆಲಸ ಯಾಕೆ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದೆ. ಸರಿ ಬಾ. ನೀವು ಕುತ್ಕೊಂಡಿರಿ, ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೀನೇನು ಮಾತಾಡ್ತೀಯಾ? ನಾನು ಬಂದರೆ ಏನಾಗಿದೆ ಅಂತ ಟೆಸ್ಟ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ತಗೊಂಡು ಮನೆಗೆ ಹೋಗೋಣ. ಅದ ಹಾಗಲ್ಲ, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ನೀವು ಕೂತ್ಕೊಂಡಿರಿ. ನನಗೆ ಬಂದಿರೋದು ಜ್ವರ. ಇವಳು ಆಡೋದು ನೋಡಿದ್ರೆ ನನಗೆ ಯಾವುದೋ ಬರಬಾರ್ದು ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನಮಸ್ತೆ ಡಾಕ್ಟರ್. ನಮಸ್ತೆ. ಅದೇ ನನ್ನ ಗಂಡಂಗೆ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಮಕ್ಕಳಾಗೋದ್ರ ಬಗ್ಗೆ ಕರ್ಕೊಂಡು ಬಂದಿದ್ದೀನಿ. ಒಳಗ್ ಕರೀರಿ, ಆಚೆ ಯಾಕೆ ನಿಂತಿದ್ದಾರೆ? ಹಾ, ಹೊರಗಡೆ ಕುತ್ಕೊಂಡಿದ್ದಾರೆ, ಕರಿತೀನಿ. ಅದು ಅವ್ರಿಗೆ ಸ್ವಲ್ಪ ಜ್ವರ ಬಂದಿದೆ, ಎಲ್ಲಾದ್ರದ್ದು ಟೆಸ್ಟ್ ಮಾಡಿಬಿಡಿ. ಮಕ್ಕಳಾಗುತ್ತೋ ಇಲ್ವೋ ಅನ್ನೋ ಟೆಸ್ಟ್ ಮುಗಿಸ್ಬಿಡಿ. ಅವ್ರ ಟೆಸ್ಟ್ ಆದ್ಮೇಲೆ ನಾನು ಟೆಸ್ಟ್ ಮಾಡಿಸ್ಕೊತೀನಿ. ಈಗ ಜ್ವರ ಇರುವಾಗ್ಲೇ ಟೆಸ್ಟ್ ಮಾಡೋ ಅಗತ್ಯ ಏನಿದೆ? ಎಲ್ಲ ಸರಿ ಹೋದ್ಮೇಲೆ ಬನ್ನಿ. ಜ್ವರದ ಜೊತೆ ಈ ಟೆಸ್ಟ್ ಮಾಡಿಬಿಡಿ ಡಾಕ್ಟರ್. ಅದು ಮಕ್ಕಳಾಗೋದ್ರ ಬಗ್ಗೆ ಟೆಸ್ಟ್ ಮಾಡಿಸ್ತಿದ್ದೀನಿ ಅಂತ ನನ್ನ ಗಂಡನಿಗೆ ನಾನು ಹೇಳಿಲ್ಲ. ಅವ್ರಿಗೆ ಗೊತ್ತಾಗ್ದಾಗೆ ಈ ಟೆಸ್ಟ್ ಮಾಡಬೇಕು. ವಾಟ್ ನಾನ್ಸೆನ್ಸ್! ಪೇಷಂಟ್ ಗೊತ್ತಿಲ್ಲದೆ ನಾವೇ ಟೆಸ್ಟ್ ಮಾಡಕ್ಕಾಗುತ್ತೆ? ಜಾಹೀರಾತು ಹೇಗಿರ್ಬೇಕು ಗೊತ್ತಾ? ಅದನ್ನ ನೋಡಿದ ತಕ್ಷಣ ನಾವು ತಗೊಳ್ಳೋ ಹಾಗಿರ್ಬೇಕು. ಯಾವುದೇ ಜಾಹೀರಾತು ತೋರಿಸಿದ್ರು ಜನಕ್ಕೆ ಅರ್ಥವಾಗಬೇಕು. ಹಾಯ್ ಪ್ರಣತಿ. ಮತ್ತೇನಾದ್ರೂ ಆಡ್ ಏಜೆನ್ಸಿ ಅವ್ರು ಕಾಲ್ ಮಾಡಿದ್ರಾ? ಇಲ್ಲ ಕಣೆ, ಅವ್ರೇನ್ ಫೋನ್ ಮಾಡಿಲ್ಲ. ನಾಳೆ ನೀನ್ ಫ್ರೀ ಇದೆಯಾ? ಫ್ರೀ ಇದೀನಿ. ಯಾಕೆ? ನಾಳೆ ಒಂದ್ 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಬರ್ತೀಯಾ? ಬೆಂಗಳೂರಿಗೆ ಹೋಗ್ಬಿಟ್ಟು ಆಡ್ ಏಜೆನ್ಸಿ ಅವ್ರ ಹತ್ರ ಮಾತಾಡ್ಕೊಂಬರೋಣ. ಯಾಕಕ್ಕೆ? ಸ್ಕ್ರಿಪ್ಟ್ ಕಳ್ಸಿದಾರೆ, ಕಾಂಟ್ಯಾಕ್ಟ್ ಕಾಪಿ ಕಳ್ಸಿದಾರೆ, ಎಲ್ಲ ಫೋನಲ್ಲಿ ಮುಗಿಸ್ಬೋದಲ್ವಾ? ನಾನ್ ಅಲ್ಲಿಗೆ ಬಂದು ಅವ್ರ ಎದುರು ನಿಂತು ಮಾತಾಡೋದು ಸ್ವಲ್ಪ ಕಷ್ಟ ಆಗ್ಬೋದಕ್ಕೆ. ನೀನೇನು ಮಾತಾಡೋದ್ ಬೇಡ ಕಣೆ, ನಾನೇ ಮಾತಾಡ್ತೀನಿ. ಆದ್ರೆ ನನ್ ಜೊತೆಗ್ ಬಾ ಅಷ್ಟೇ. ಅವ್ರಿಗೆ ತೀರಾ ಕನ್ನಡ ಬರಲ್ಲ ಅನ್ನೋದಾದ್ರೆ ನಾನು ಹೇಳಿದನ್ ಟ್ರಾನ್ಸ್ಲೇಟ್ ಮಾಡುವ ಅಷ್ಟೇ. ಇದೊಳ್ಳೆ ಫಾರಿನರ್ಸ್ ಬಂದಾಗ ಟ್ರಾನ್ಸ್ಲೇಟ್ ಮಾಡಕ್ ಪಕ್ಕದಲ್ಲಿ ಇರ್ತಾರಲ್ಲ, ಹಾಗಾಯ್ತು ನನ್ ಕತೆ. ಕೆಲ್ಸ ಆಗೋದ್ ಮುಖ್ಯ ಅಲ್ವಾ ಪ್ರಣತಿ? ಪ್ಲೀಸ್ ಬಾರೆ. ಅದಕ್ಕೆ ನೋಡಿ, ನೀವು ಪ್ಲೀಸ್ ಅಂತ ಎಲ್ಲ ಹೇಳ್ಬೇಡಿ. ನಮ್ಮ ಅಣ್ಣಂಗ್ ಒಳ್ಳೇದಾಗುತ್ತೆ ಅಂತ ಇದ್ರೆ ನಾನು ಖಂಡಿತ ಬಂದೇ ಬರ್ತೀನಿ, ಆಯ್ತಾ? ಹೌದು, ಏನ್ ಮಾತಾಡ್ಬೇಕಲ್ಲಿ?
ನಾನ್ ಅವ್ರಿಗೆ ಕೆಲವೊಂದ್ ವಿಷಯಗಳನ್ನ ಹೇಳ್ಬೇಕು ಕಣೆ. ನೀನು ಜೊತೆಗ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅವ್ರಿಗೊಂದ್ ಫೋನ್ ಮಾಡಿ ಹೇಳ್ಬಿಡೆ ನಾಳೆ ನಾವ್ ಬರ್ತಿದೀವಿ ಅಂತ. ಆಯ್ತು ಅದಕ್ಕೆ ಫೋನ್ ಮಾಡಿ ನಾನು ಅವ್ರ ಅಪಾಯಿಂಟ್ಮೆಂಟ್ ತಗೋತೀನಿ ಆಯ್ತಾ. ನೋಡು, ನಾರ್ಮಲ್ ಆಗಿ ಮಾತಾಡ್ಬೇಡ. ನಾವ್ ಬರ್ತಿರೋದೇ ಒಂದ್ ದೊಡ್ಡ ವಿಷಯ ಅನ್ನೋ ತರ ಲೆವೆಲ್ ತಗೊಂಡ್ ಮಾತಾಡು. ಅವ್ರದ್ದು ಏನಾದ್ರೂ ಪ್ರೋಗ್ರಾಮ್ ಇದ್ರು ಕ್ಯಾನ್ಸಲ್ ಮಾಡ್ಕೋಬೇಕು. ವಾವ್, ಪರವಾಗಿಲ್ಲ ಅದಕ್ಕೆ. ನೀವು ಏನ್ ಕಮ್ಮಿ ಇಲ್ಲ, ಸ್ಟಾರ್ ಹೆಂಡತಿ ಕಮ್ ಮ್ಯಾನೇಜರ್ ಆಗ್ಬಿಟ್ಟಿದ್ದೀರಾ. ಮತ್ತೆ ಸಿಕ್ಕಿರೋ ಅವಕಾಶನ ಬಿಡ್ಲೇಬಾರ್ದು, ಇಲ್ಲಾಂದ್ರೆ ಬೇರೆಯವ್ರ ಪಾಲಾಗ್ಬಿಡುತ್ತೆ. ಆಯ್ತಕ್ಕೆ ನಾನು ಈಗ್ಲೇ ರುಬಿನಾ ಅವ್ರಿಗೆ ಫೋನ್ ಮಾಡ್ತೀನಿ ಆಯ್ತಾ. ಬಾಯ್. ಪ್ಲೀಸ್ ಡಾಕ್ಟರ್, ಇಲ್ಲ ಅಂತ ಹೇಳ್ಬಿಡಿ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಹೇಳಿದ್ರು ನನ್ನ ಗಂಡ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೋತಾ ಇಲ್ಲ. ಮದ್ವೆ ಆಗಿ 3 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಯಾವುದೇ ಹೆಣ್ಣಿಗಾದ್ರೂ ತಾಯಿ ಆಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಮಕ್ಕಳಾಗ್ಲಿಲ್ಲ ಅಂದ್ರೆ ದೂರದ ಹೆಣ್ಣನ್ನೇ ಅಲ್ವಾ? ಮನೆಯಲ್ಲಂತೂ ದಿನ ಟಾರ್ಚರ್ ಡಾಕ್ಟರ್, ಮಕ್ಕಳಾಗಿಲ್ಲ ಅಂತ. ನನಗಂತೂ ಸಾಕಾಗಿ ಹೋಗಿದೆ. ಪ್ಲೀಸ್ ಡಾಕ್ಟರ್, ದಯವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡಿ ಪ್ಲೀಸ್. ಓಕೆ, ಐ ಅಂಡರ್ಸ್ಟ್ಯಾಂಡ್. ನಿಮ್ಮ ಮನೆಯವ್ರು ನಿಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರಾ? ಯಾಕೆ ಕೇಳ್ತೀರಾ ಡಾಕ್ಟರ್? ಒಂದೊಂದು ಕ್ಷಣನೂ ನನಗೆ ಒಂದೊಂದು ಯುಗ ತರ ಆಗೋಗಿದೆ. ಅವ್ರ ಮಾತುಗಳನ್ನ ಕೇಳ್ತಿದ್ರೆ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಚುಚ್ಚಿ ಮಾತಾಡ್ತಾರೆ ಡಾಕ್ಟರ್. ಸತ್ತು ಹೋಗ್ಬೇಕು ಅನ್ಸುತ್ತೆ. ನೋಡಿ, ಹಾಗೆಲ್ಲ ಮಾತಾಡಬೇಡಿ. ಫಸ್ಟ್ ನಿಮ್ಮ ಹಸ್ಬೆಂಡ್ ಟೆಸ್ಟ್ ಮಾಡೋಣ, ಆಮೇಲೆ ನಿಮ್ಗೆ ಟೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಲೋ ಗೀತಾ, ಏನ್ ಮಾಡ್ತಿದ್ದೀರಾ ಲಕ್ಕಿ ಅವರೇ? ಜಾಗಿಂಗ್ ಮಾಡ್ತಾ ಇದ್ದೀನಿ. ಹೌದಾ, ನೀವ್ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಿಮ್ ಹತ್ರ ಮಾತಾಡೋದಿದೆ. ಅಯ್ಯೋ, ಹೆಡ್ಫೋನ್ ಹಾಕೊಂಡಿದ್ದೀನಿ, ಮಾತಾಡ್ಬೋದು, ಹೇಳು. ಬೇಡ ಬೇಡ, ಈಗ್ಲೇ ಸುಸ್ತಾಗಿದ್ದೀರಾ. ಮಾತಾಡಿದ್ರೆ ಇನ್ನೂ ಸುಸ್ತಾಗ್ತೀರಾ. ಅಯ್ಯೋ, ಇದ್ರಲ್ಲಿ ಸುಸ್ತಾಗೋದು ಏನ್ ಬಂತು? ನೀನ್ ಮಾತಾಡ್ತಾ ಇದ್ದೆ, ನಾನು ಕೇಳ್ತಾ ಇರ್ತೀನಿ. ಅದೇನು ಹೇಳು. ಏನು, ನಾನ್ ಬಾಯಿ ಬಡ್ಕಿ ಅಂತಿದ್ದೀರಾ? ಅಯ್ಯೋ, ಅದ್ ಹಾಗಲ್ಲ ಗೀತಾ. ನೀನ್ ಏನೊಂದ್ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡಿದ್ಯಾ, ನೀನ್ ಹೇಳ್ತಾ ಇದ್ದೆ, ನಾನು ಕೇಳ್ತಾ ಇರ್ತೀನಿ. ಅದೇನು ಅಂತ ಹೇಳು. ಏನ್ ಗೊತ್ತಾ, ಆಡ್ ಏಜೆನ್ಸಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾಳೆ ನಾವಲ್ಲಿಗೆ ಬರ್ತಿದೀವಿ ಅಂತ ಹೇಳಿದೀವಿ. ನಾಳೆ ಹೋಗಿ ಬರ್ತೀವಿ ನಾನು ಪ್ರಣತಿ. ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ನಾನು ಬರ್ಬೇಕಲ್ವಾ? ಅದಕ್ಕೂ ಮೊದ್ಲು ನಾನು ಅವ್ರ ಜೊತೆ ಸ್ವಲ್ಪ ವಿಷಯಗಳು ಡಿಸ್ಕಸ್ ಮಾಡ್ಬೇಕು, ಅದಕ್ಕೆ ಹೋಗ್ತಿದೀವಿ. ಓಹೋ, ಏನ್ ಡಿಸ್ಕಷನ್? ಏನೋ ಸ್ವಲ್ಪ ಮ್ಯಾನೇಜ್ ಮಾಡು ಅಂದ್ರೆ ಮ್ಯಾನೇಜರ್ ತರನೇ ಆಡ್ತೀಯಲ್ವಾ? ಹಾಗೇನಿಲ್ಲ, ಅವ್ರು ಕಳ್ಸಿರೋ ಆಡ್ ಕಾನ್ಸೆಪ್ಟ್ ನೀವ್ ಕೇಳಿಸ್ಕೊಂಡ್ರಿ ಅಲ್ವಾ? ಕೇಳಿಸ್ಕೊಂಡಿ ಅಲ್ವಾ? ಚೆನ್ನಾಗಿದ್ಯಲ್ಲ? ಚೆನ್ನಾಗಿದೆ, ಆದ್ರೆ ಅದನ್ನ ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಾ ಅಂತ. ಗೀತಾ, ಅವ್ರು ಏನೋ ಕಾನ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ನೀನ್ ಯಾಕೆ ಇನ್ವಾಲ್ವ್ ಆಗ್ತೀಯಾ? ಅಯ್ಯೋ, ಹಾಗಂದ್ರೆ ಹೇಗೆ? ಇದ್ರಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು, ನಮ್ದು ಫೀಡ್ಬ್ಯಾಕ್ ಕೊಡ್ಬೇಕಪ್ಪ. ಓಹೋ, ನೀನ್ ಕೊಡೋ ಫೀಡ್ಬ್ಯಾಕ್ ಅವ್ರು ತಗೋಬಿಡ್ತಾರಾ? ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ ಲಕ್ಕಿ ಅವ್ರೆ, ನಮ್ಗೆ ಅನ್ಸಿದ ದಿನ ನಾವ್ ಹೇಳ್ಬೇಕು. ಗೀತಾ, ಅವರು ತುಂಬಾ ಪ್ರೊಫೆಷನಲ್ಸ್, ತುಂಬಾ ಯೋಚನೆ ಮಾಡಿರ್ತಾರೆ. ನಮ್ ಕೆಲ್ಸ ಏನು? ಹೋಗಿ ಆಕ್ಟ್ ಮಾಡಿ ಬರ್ಬೇಕಷ್ಟೇ. ಹಾಗಂದ್ರೆ ಹೇಗೆ? ನಾವ್ ಮಾಡ್ತಿರೋ ಪ್ರಾಜೆಕ್ಟ್ ಚೆನ್ನಾಗಿರ್ಬೇಕು ಅಂತ ನಮ್ಗೂ ಅನ್ನಿಸ್ಬೇಕು. ಅದಕ್ಕೆ ನಮ್ಗೆ ಅನ್ಸಿದ್ದನ್ನ ನಾವ್ ಹೇಳ್ಬೇಕು. ನೀನ್ ಹೇಳೋ ಚೇಂಜಸ್ ಅವ್ರು ಅಡಾಪ್ಟ್ ಮಾಡ್ಕೋತಾರ? ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಹೇಳ್ಬೇಕು? ಅದ್ ನಿನ್ ಕೆಲ್ಸನಾ? ಮ್ಯಾನೇಜರ್ ತರ ಆಕ್ಟ್ ಮಾಡು ಅಂತ ಹೇಳಿದೆ, ನೀನ್ ನೋಡಿದ್ರೆ ಅವ್ರಿಗೆ ಉಪದೇಶ ಕೊಡಕ್ ಹೋಗ್ತಿದೀಯಾ. ಈಗ ನೋಡಿ, ಸಾವಿರಾರು ಆಡ್ಗಳು ಬರ್ತವೆ, ಆದ್ರೆ ಅದ್ರಲ್ಲೂ ನಿಮ್ಮ ಆಡ್ ಯುನೀಕ್ ಆಗಿರ್ಬೇಕು, ಸ್ಪೆಷಲ್ ಆಗಿರ್ಬೇಕಲ್ವಾ? ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಅಂದ್ರೆ ಏನು? ನೀನ್ ಹೇಳೋ ಚೇಂಜಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಮಾತ್ರ ಲಕ್ಕಿ ಅವ್ರು ಬಂದು ಆಕ್ಟ್ ಮಾಡ್ತಾರೆ ಅಂತ ಹೇಳ್ತೀಯಾ? ನಾನೇನ್ ಅವ್ರ ಹತ್ರ ರೂಢಾಗಿ ಹೇಳ್ಕೊಂಡ್ ಜಗಳ ಮಾಡಕ್ ಹೋಗ್ತಿದ್ದೀನ? ಕಾನ್ಸೆಪ್ಟು ಇನ್ನೊಂದ್ ಚೂರ್ ಚೇಂಜ್ ಮಾಡ್ಕೋಬಹುದು ಅಂತ ಪೊಲೈಟ್ ಆಗಿ ಹೇಳ್ತೀನಿ ಬಿಡಿ. ನೀನ್ ಕೊಡೋ ಇನ್ಪುಟ್ಸ್ ಅವ್ರು ತಗೋಬಿಡ್ತಾರ ಗೀತಾ. ಅವ್ರು ಕೊಡೋ ಕಾಸಿಗೆ ನಾವು ಆಕ್ಟ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸುಮ್ನೆ ಸಜೆಷನ್ ಕೊಟ್ಟು ಯಾಕೆ ಶೇಪ್ ಔಟ್ ಮಾಡ್ಕೋಬೇಕು ಅಂತ. ಅದೇನೇ ಆಗಿರ್ಲಿ, ಒಂದು ಪ್ರಯತ್ನ ಮಾಡಿ ನೋಡೋಣ. ಗೀತಾ, ಇವೆಲ್ಲ ತಲೆ ಹರಟೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿ ಇದೆ, ಸುಮ್ನೆ ನಾವ್ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಹಾಗಂತ ಅವ್ರು ಕೂತ್ಕೋ ಅಂದ್ರೆ ಕೂತ್ಕೊಳ್ಳೋದು, ನಿಂತ್ಕೊ ಅಂದ್ರೆ ನಿಂತ್ಕೊಳ್ಳೋ ತರ ಇರ್ಬೇಕಾ ನಾವು? ಗೀತಾ, ಕಾನ್ಸೆಪ್ಟ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಸಜೆಷನ್ ಕೊಡೋದಕ್ಕೆ ನಾವ್ ಯಾರು ಅಂತ. ನೋಡಿ, ಒಂದು ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪೇನೂ ಇಲ್ಲ.